ಇನ್ನು ಈ ಹನಿ ಟ್ರ್ಯಾಪ್ ವಿಚಾರವಾಗಿ ವಿಜೇಂದ್ರ ಕೂಡ ಮಾತನಾಡಿದರೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಸಹಕಾರಿ ಸಚಿವ ರಾಜಣ್ಣ ಸದನದಲ್ಲೇ ಹೇಳಿದ್ದಾರೆ, ಗೃಹ ಸಚಿವರಿಂದ ಡಬಲ್ ಸ್ಟ್ಯಾಂಡರ್ಡ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಅತ್ಯಂತ ಗಂಭೀರವಾಗಿರುವಂತಹ ಪ್ರಕರಣ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿದ್ದಾರೆ. ಜೊತೆಗೆ ಸಿಬಿಐ ತನಿಖೆಗೆ ಜೆಡಿಎಲ್ಪಿ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ಒತ್ತಾಯಿಸಿದ್ದಾರೆ. ಈ ಸರ್ಕಾರದ ಹಿರಿಯ ಸಚಿವರು ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಸಹ ಈ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದೇನೆ ಮತ್ತು ರಾಜ್ಯ ಮತ್ತು ದೇಶದ 48ಕ್ಕೂ ಹೆಚ್ಚು ಪ್ರಮುಖರು ಈ ರೀತಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸ್ವತಃ ರಾಜಣ್ಣವರೇ ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ. ಗೃಹ ಸಚಿವರು ನಿನ್ನೆ ದಿನ ತಮಗೆ ಅಂದರೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ, ಮಾಹಿತಿ ಕೊಟ್ಟ ಮೇಲೆ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತೇಳಿ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ ದ್ವಂದ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಕೆ ಎನ್ ರಾಜಣ್ಣ ಅವರು ನೇರವಾಗಿ ಸದನದ ಒಳಗಡೆ ಆಪಾದನೆ ಮಾಡಿರೋದ್ರಿಂದ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋಕ್ಕೆ ಹೊರಟಿದ್ದಾರೆ. ಒಬ್ಬರು ಯಾರೋ ಮಹಾನ್ ಭಾವರು ಅಂತಕ್ಕಂಥದ್ದನ್ನ ಅವ್ರು ಏನು ಹೇಳಿದ್ದಾರೆ, ಆ ಮಹಾನ್ ಭಾವರು ಆ ಪುಣ್ಯಾತ್ಮ ಯಾರು ಅಂತಕ್ಕಂಥದ್ದು ಹೊರಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕೂಡ ಆಗ್ರಹ. ಇದಕ್ಕೆ ಸದನದ ಒಳಗಡೆ ಅವ್ರು ಪ್ರಸ್ತಾಪ ಮಾಡಿರೋದ್ರಿಂದ ಸನ್ಮಾನ್ಯ ಸಭಾಧ್ಯಕ್ಷರು ಇದನ್ನು 224 ಜನ ಶಾಸಕರ ಗೌರವವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮೊದಲನೇದಾಗಿ ಸಭಾಧ್ಯಕ್ಷರು ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಜೊತೆಯಲ್ಲಿ ಸಭಾನಾಯಕರಾದಂಥ ಮುಖ್ಯಮಂತ್ರಿಗಳು ಕೂಡ ಈ ವಿಷಯನ ಗಂಭೀರವಾಗಿ ತಗೊಳ್ಳದೆ ಇದನ್ನು ಲಘುವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಅವ್ರದ್ದೇ ಕ್ಯಾಬಿನೆಟ್ಟಲ್ಲಿ ಒಬ್ಬ ಹಿರಿಯ ಸಚಿವನಿಗೆ ಈ ಥರ ಆಗ್ತಾ ಇದೆ ಅಂದರೆ, ಇಷ್ಟು ಲಘುವಾಗಿ ಅವ್ರು ಪರಿಗಣಿಸ್ತಾರೆ ಅಂದರೆ ಇನ್ನು ರಾಜ್ಯದ ಜನದ ಬಗ್ಗೆ ಇವರು ತೀರ್ಮಾನಗಳು ತಗೋತಾರೆ, ಅವ್ರ ಸಮಸ್ಯೆಗಳಿಗೆ ಇವರು ಹೆಂಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ನೀವೇ ರಾಜ್ಯದ ಜನ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆ